ನಿನ್ನೆ ಏನು ಒಂದು ವಿಮಾನ ದುರಂತ ಆಯಿತು. ಅಹಮದಾಬಾದಲ್ಲಿ 242 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಭಾರತೀಯರು ಮತ್ತು ಲಂಡನ್ದವರು ಎಲ್ಲರಿದ್ದಾರೆ. ಅದರಲ್ಲಿ ಆ ದುರಂತದಲ್ಲಿ ಮಡಿದವರಲ್ಲಿ ಪ್ರತೀಕ್ ಜೋಶಿ ಅವರು ಇಲ್ಲಿಯೇ ಕಲಿತವರು. ಬೇರೆ ರಾಜ್ಯದಲ್ಲಿ ಅವರು ಜನ್ಮಭೂಮಿ ಇದ್ದರೂ ಬೆಳಗಾವಿಯಲ್ಲಿ ಕಲಿತಂಥದ್ದು. ಅವರು ಸಹಿತ ಆ ದುರಂತದಲ್ಲಿ ಮಡಿದಿದ್ದು ನಮ್ಮೆಲ್ಲರಿಗೆ ಭಾಳಷ್ಟು ದುಃಖ ಆಗಿದೆ. ಮತ್ತು ಅವ್ರ ಫ್ರೆಂಡ್ ಸರ್ಕಲ್ಲು ಈ ಭಾಗದಲ್ಲಿದ್ದಂಥ ಅವ್ರು ಕೂಡ ಕಲಿತಂಥವ್ರು ಇವತ್ತೆಲ್ಲ ಅವ್ರ ದುಃಖ ಸೂಚಕ ಸಭೆಯನ್ನು ಅವ್ರು ಮಾಡಿದ್ದಾರೆ, ಕಂಡೋಲೆನ್ಸ್ ಮಾಡಿದ್ದಾರೆ. ಹೀಗಾಗಿ ಇವತ್ತು ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೀನಿ. ಈ ರೀತಿ ದುರಂತ ಆಗಬಾರ್ದಾಗಿತ್ತು, ದುರ್ದೈವದ ಸಂಗತಿ. ಹೀಗಾಗಿ ಇವತ್ತು ಮುಂದೆ ಈ ರೀತಿ ದುರಂತಗಳು ಸಂಭವಿಸದ ರೀತಿಯಲ್ಲಿ ಏನೋ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು, ಮತ್ತೊಂದಾಗಬೇಕು, ಇದೆಲ್ಲವೂ ಮಾಡುವಂಥದ್ದು ಮುಂದೆ ಆಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಜೋಶಿ ಅವರ ಧರ್ಮಪತ್ನಿ ಮತ್ತು 3 ಮಕ್ಕಳು, ಅಂದರೆ ಟೋಟಲ್ ಕುಟುಂಬನೇ ಹೋಗಿರಬೇಕು. ಏನಾಗಿದೆ, ಈ ರೀತಿ ದುರಂತ ನಡೆದಾಗ ಕುಟುಂಬ ಸಹಿತನೇ ಎಲ್ಲ ಪ್ರಯಾಣ ಮಾಡ್ತಿರ್ತಾರೆ. ಪ್ರತೀಕ್ ಜೋಶಿ ಮತ್ತು ಅವ್ರ ಕುಟುಂಬದ ಎಲ್ಲ ಸದಸ್ಯರು ಸಹಿತ ಆ ವಿಮಾನದಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ದದ್ರಿಂದ ಇವತ್ತು ಎಲ್ಲರೂ ಮೃತಪಟ್ಟಿದ್ದು ಭಾಳ ದುಃಖಕರ ಸಂಗತಿ. ಆ ಕುಟುಂಬಕ್ಕೆ ಭಾಳ ದೊಡ್ಡ ಆಘಾತ ಆಗಿದೆ. ಆ ದುಃಖದಲ್ಲಿ ಇವತ್ತು ಆ ದುಃಖವನ್ನು ಭರಿಸುವಂಥ ಶಕ್ತಿ ಇನ್ನು ಉಳಿದ ಯಾರು ಸದಸ್ಯರಿದ್ದಾರೆ ಅವ್ರಿಗೆ ಧೈರ್ಯ ಸಿಗಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ನಾನು ಕೋರ್ತಾಯಿದ್ದೆ. ನಿನ್ನೆ ಏನು ಒಂದು ವಿಮಾನ ದುರಂತ ಆಯಿತು. ಅಹಮದಾಬಾದಲ್ಲಿ 242 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಭಾರತೀಯರು ಮತ್ತು ಲಂಡನ್ದವರು ಎಲ್ಲರಿದ್ದಾರೆ. ಅದರಲ್ಲಿ ಆ ದುರಂತದಲ್ಲಿ ಮಡಿದವರಲ್ಲಿ ಪ್ರತೀಕ್ ಜೋಶಿ ಅವರು ಇಲ್ಲಿಯೇ ಕಲಿತವರು. ಬೇರೆ ರಾಜ್ಯದಲ್ಲಿ ಅವರು ಜನ್ಮಭೂಮಿ ಇದ್ದರೂ ಬೆಳಗಾವಿಯಲ್ಲಿ ಕಲಿತಂಥದ್ದು. ಅವರು ಸಹಿತ ಆ ದುರಂತದಲ್ಲಿ ಮಡಿದಿದ್ದು ನಮ್ಮೆಲ್ಲರಿಗೆ ಭಾಳಷ್ಟು ದುಃಖ ಆಗಿದೆ. ಮತ್ತು ಅವ್ರ ಫ್ರೆಂಡ್ ಸರ್ಕಲ್ಲು ಈ ಭಾಗದಲ್ಲಿದ್ದಂಥ ಅವ್ರು ಕೂಡ ಕಲಿತಂಥವ್ರು ಇವತ್ತೆಲ್ಲ ಅವ್ರ ದುಃಖ ಸೂಚಕ ಸಭೆಯನ್ನು ಅವ್ರು ಮಾಡಿದ್ದಾರೆ, ಕಂಡೋಲೆನ್ಸ್ ಮಾಡಿದ್ದಾರೆ. ಹೀಗಾಗಿ ಇವತ್ತು ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೀನಿ. ಈ ರೀತಿ ದುರಂತ ಆಗಬಾರ್ದಾಗಿತ್ತು, ದುರ್ದೈವದ ಸಂಗತಿ. ಹೀಗಾಗಿ ಇವತ್ತು ಮುಂದೆ ಈ ರೀತಿ ದುರಂತಗಳು ಸಂಭವಿಸದ ರೀತಿಯಲ್ಲಿ ಏನೋ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು, ಮತ್ತೊಂದಾಗಬೇಕು, ಇದೆಲ್ಲವೂ ಮಾಡುವಂಥದ್ದು ಮುಂದೆ ಆಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಜೋಶಿ ಅವರ ಧರ್ಮಪತ್ನಿ ಮತ್ತು 3 ಮಕ್ಕಳು, ಅಂದರೆ ಟೋಟಲ್ ಕುಟುಂಬನೇ ಹೋಗಿರಬೇಕು. ಏನಾಗಿದೆ, ಈ ರೀತಿ ದುರಂತ ನಡೆದಾಗ ಕುಟುಂಬ ಸಹಿತನೇ ಎಲ್ಲ ಪ್ರಯಾಣ ಮಾಡ್ತಿರ್ತಾರೆ. ಪ್ರತೀಕ್ ಜೋಶಿ ಮತ್ತು ಅವ್ರ ಕುಟುಂಬದ ಎಲ್ಲ ಸದಸ್ಯರು ಸಹಿತ ಆ ವಿಮಾನದಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ದದ್ರಿಂದ ಇವತ್ತು ಎಲ್ಲರೂ ಮೃತಪಟ್ಟಿದ್ದು ಭಾಳ ದುಃಖಕರ ಸಂಗತಿ. ಆ ಕುಟುಂಬಕ್ಕೆ ಭಾಳ ದೊಡ್ಡ ಆಘಾತ ಆಗಿದೆ. ಆ ದುಃಖದಲ್ಲಿ ಇವತ್ತು ಆ ದುಃಖವನ್ನು ಭರಿಸುವಂಥ ಶಕ್ತಿ ಇನ್ನು ಉಳಿದ ಯಾರು ಸದಸ್ಯರಿದ್ದಾರೆ ಅವ್ರಿಗೆ ಧೈರ್ಯ ಸಿಗಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ನಾನು ಕೋರ್ತಾಯಿದ್ದೆ. ನಿನ್ನೆ ಏನು ಒಂದು ವಿಮಾನ ದುರಂತ ಆಯಿತು. ಅಹಮದಾಬಾದಲ್ಲಿ 242 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಭಾರತೀಯರು ಮತ್ತು ಲಂಡನ್ದವರು ಎಲ್ಲರಿದ್ದಾರೆ. ಅದರಲ್ಲಿ ಆ ದುರಂತದಲ್ಲಿ ಮಡಿದವರಲ್ಲಿ ಪ್ರತೀಕ್ ಜೋಶಿ ಅವರು ಇಲ್ಲಿಯೇ ಕಲಿತವರು. ಬೇರೆ ರಾಜ್ಯದಲ್ಲಿ ಅವರು ಜನ್ಮಭೂಮಿ ಇದ್ದರೂ ಬೆಳಗಾವಿಯಲ್ಲಿ ಕಲಿತಂಥದ್ದು. ಅವರು ಸಹಿತ ಆ ದುರಂತದಲ್ಲಿ ಮಡಿದಿದ್ದು ನಮ್ಮೆಲ್ಲರಿಗೆ ಭಾಳಷ್ಟು ದುಃಖ ಆಗಿದೆ. ಮತ್ತು ಅವ್ರ ಫ್ರೆಂಡ್ ಸರ್ಕಲ್ಲು ಈ ಭಾಗದಲ್ಲಿದ್ದಂಥ ಅವ್ರು ಕೂಡ ಕಲಿತಂಥವ್ರು ಇವತ್ತೆಲ್ಲ ಅವ್ರ ದುಃಖ ಸೂಚಕ ಸಭೆಯನ್ನು ಅವ್ರು ಮಾಡಿದ್ದಾರೆ, ಕಂಡೋಲೆನ್ಸ್ ಮಾಡಿದ್ದಾರೆ. ಹೀಗಾಗಿ ಇವತ್ತು ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೀನಿ. ಈ ರೀತಿ ದುರಂತ ಆಗಬಾರ್ದಾಗಿತ್ತು, ದುರ್ದೈವದ ಸಂಗತಿ. ಹೀಗಾಗಿ ಇವತ್ತು ಮುಂದೆ ಈ ರೀತಿ ದುರಂತಗಳು ಸಂಭವಿಸದ ರೀತಿಯಲ್ಲಿ ಏನೋ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು, ಮತ್ತೊಂದಾಗಬೇಕು, ಇದೆಲ್ಲವೂ ಮಾಡುವಂಥದ್ದು ಮುಂದೆ ಆಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಜೋಶಿ ಅವರ ಧರ್ಮಪತ್ನಿ ಮತ್ತು 3 ಮಕ್ಕಳು, ಅಂದರೆ ಟೋಟಲ್ ಕುಟುಂಬನೇ ಹೋಗಿರಬೇಕು. ಏನಾಗಿದೆ, ಈ ರೀತಿ ದುರಂತ ನಡೆದಾಗ ಕುಟುಂಬ ಸಹಿತನೇ ಎಲ್ಲ ಪ್ರಯಾಣ ಮಾಡ್ತಿರ್ತಾರೆ. ಪ್ರತೀಕ್ ಜೋಶಿ ಮತ್ತು ಅವ್ರ ಕುಟುಂಬದ ಎಲ್ಲ ಸದಸ್ಯರು ಸಹಿತ ಆ ವಿಮಾನದಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ದದ್ರಿಂದ ಇವತ್ತು ಎಲ್ಲರೂ ಮೃತಪಟ್ಟಿದ್ದು ಭಾಳ ದುಃಖಕರ ಸಂಗತಿ. ಆ ಕುಟುಂಬಕ್ಕೆ ಭಾಳ ದೊಡ್ಡ ಆಘಾತ ಆಗಿದೆ. ಆ ದುಃಖದಲ್ಲಿ ಇವತ್ತು ಆ ದುಃಖವನ್ನು ಭರಿಸುವಂಥ ಶಕ್ತಿ ಇನ್ನು ಉಳಿದ ಯಾರು ಸದಸ್ಯರಿದ್ದಾರೆ ಅವ್ರಿಗೆ ಧೈರ್ಯ ಸಿಗಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ನಾನು ಕೋರ್ತಾಯಿದ್ದೆ. ನಿನ್ನೆ ಏನು ಒಂದು ವಿಮಾನ ದುರಂತ ಆಯಿತು. ಅಹಮದಾಬಾದಲ್ಲಿ 242 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಭಾರತೀಯರು ಮತ್ತು ಲಂಡನ್ದವರು ಎಲ್ಲರಿದ್ದಾರೆ. ಅದರಲ್ಲಿ ಆ ದುರಂತದಲ್ಲಿ ಮಡಿದವರಲ್ಲಿ ಪ್ರತೀಕ್ ಜೋಶಿ ಅವರು ಇಲ್ಲಿಯೇ ಕಲಿತವರು. ಬೇರೆ ರಾಜ್ಯದಲ್ಲಿ ಅವರು ಜನ್ಮಭೂಮಿ ಇದ್ದರೂ ಬೆಳಗಾವಿಯಲ್ಲಿ ಕಲಿತಂಥದ್ದು. ಅವರು ಸಹಿತ ಆ ದುರಂತದಲ್ಲಿ ಮಡಿದಿದ್ದು ನಮ್ಮೆಲ್ಲರಿಗೆ ಭಾಳಷ್ಟು ದುಃಖ ಆಗಿದೆ.
ಮತ್ತು ಅವ್ರ ಫ್ರೆಂಡ್ ಸರ್ಕಲ್ಲು ಈ ಭಾಗದಲ್ಲಿದ್ದಂಥ ಅವ್ರು ಕೂಡ ಕಲ್ತಂಥವ್ರು ಇವತ್ತೆಲ್ಲ ಅವ್ರ ದುಃಖ ಸೂಚಕ ಸಭೆಯನ್ನು ಅವ್ರು ಮಾಡಿದ್ದಾರೆ, ಕಂಡೋಲೆನ್ಸ್ ಮಾಡಿದ್ದಾರೆ. ಹೀಗಾಗಿ ಇವತ್ತು ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೀನಿ. ಈ ರೀತಿ ದುರಂತ ಆಗಬಾರ್ದಾಗಿತ್ತು, ದುರ್ದೈವದ ಸಂಗತಿ. ಹೀಗಾಗಿ ಇವತ್ತು ಈ ರೀತಿ ದುರಂತಗಳು ಸಂಭವಿಸದ ರೀತಿಯಲ್ಲಿ ಏನೋ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು, ಮತ್ತೊಂದಾಗಬೇಕು, ಇದೆಲ್ಲವನ್ನೂ ಮಾಡುವಂಥದ್ದು ಮುಂದೆ ಆಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಜೋಶಿ ಅವರ ಧರ್ಮಪತ್ನಿ ಮತ್ತು 3 ಮಕ್ಕಳು, 3 ಅಂದರೆ ಟೋಟಲ್ ಕುಟುಂಬನೇ ಹೋಗಿರುವಂಥದ್ದು. ಏನಾಗಿದೆ, ಈ ರೀತಿ ದುರಂತ ನಡೆದಾಗ ಕುಟುಂಬ ಸಹಿತನೇ ಎಲ್ಲ ಪ್ರಯಾಣ ಮಾಡ್ತಿರ್ತಾರೆ. ಪ್ರತೀಕ್ ಜೋಶಿ ಮತ್ತು ಅವ್ರ ಕುಟುಂಬದ ಎಲ್ಲ ಸದಸ್ಯರು ಸಹಿತ ಆ ವಿಮಾನದಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ದದ್ರಿಂದ ಇವತ್ತು ಎಲ್ಲರೂ ಮೃತಪಟ್ಟಿದ್ದು ಭಾಳ ದುಃಖಕರ ಸಂಗತಿ. ಆ ಕುಟುಂಬಕ್ಕೆ ಭಾಳ ದೊಡ್ಡ ಆಘಾತ ಆಗಿದೆ. ಆ ದುಃಖದಲ್ಲಿ ಇವತ್ತು ಆ ದುಃಖವನ್ನು ಭರಿಸುವಂಥ ಶಕ್ತಿ ಇನ್ನು ಉಳಿದ ಯಾರು ಸದಸ್ಯರಿದ್ದಾರೆ ಅವ್ರಿಗೆ ಧೈರ್ಯ ಸಿಗಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ನಾನು ಕೋರ್ತಾಯಿದ್ದೆ. ನಿನ್ನೆ ಏನು ಒಂದು ವಿಮಾನ ದುರಂತ ಆಯಿತು, ಅಹಮದಾಬಾದಲ್ಲಿ 242 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಭಾರತೀಯರು ಮತ್ತು ಲಂಡನ್ದವರು ಎಲ್ಲರಿದ್ದಾರೆ. ಅದರಲ್ಲಿ ಆ ದುರಂತದಲ್ಲಿ ಮಡಿದವರಲ್ಲಿ ಪ್ರತೀಕ್ ಜೋಶಿ ಅವರು ಇಲ್ಲಿಯೇ ಕಲ್ತವ್ರು. ಬೇರೆ ರಾಜ್ಯದಲ್ಲಿ ಅವರು ಜನ್ಮಭೂಮಿ ಇದ್ದರೂ ಬೆಳಗಾವಿಯಲ್ಲಿ ಕಲ್ತಂಥದ್ದು. ಅವರು ಸಹಿತ ಆ ದುರಂತದಲ್ಲಿ ಮಡಿದಿದ್ದು ನಮ್ಮೆಲ್ಲರಿಗೆ ಭಾಳಷ್ಟು ದುಃಖ ಆಗಿದೆ. ಮತ್ತು ಅವ್ರ ಫ್ರೆಂಡ್ ಸರ್ಕಲ್ಲು ಈ ಭಾಗದಲ್ಲಿದ್ದಂಥ ಅವ್ರು ಕೂಡ ಕಲ್ತಂಥವ್ರು ಇವತ್ತೆಲ್ಲ ಅವ್ರ ದುಃಖ ಸೂಚಕ ಸಭೆಯನ್ನು ಅವ್ರು ಮಾಡಿದ್ದಾರೆ, ಕಂಡೋಲೆನ್ಸ್ ಮಾಡಿದ್ದಾರೆ. ಹೀಗಾಗಿ ಇವತ್ತು ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೀನಿ. ಈ ರೀತಿ ದುರಂತ ಆಗಬಾರ್ದಾಗಿತ್ತು, ದುರ್ದೈವದ ಸಂಗತಿ. ಹೀಗಾಗಿ ಇವತ್ತು ಈ ರೀತಿ ದುರಂತಗಳು ಸಂಭವಿಸದ ರೀತಿಯಲ್ಲಿ ಏನೋ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು, ಮತ್ತೊಂದಾಗಬೇಕು, ಇದೆಲ್ಲವನ್ನೂ ಮಾಡುವಂಥದ್ದು ಮುಂದೆ ಆಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಜೋಶಿ ಅವರ ಧರ್ಮಪತ್ನಿ ಮತ್ತು 3 ಮಕ್ಕಳು, 3 ಅಂದರೆ ಟೋಟಲ್ ಕುಟುಂಬನೇ ಹೋಗಿರುವಂಥದ್ದು. ಏನಾಗಿದೆ, ಈ ರೀತಿ ದುರಂತ ನಡೆದಾಗ ಕುಟುಂಬ ಸಹಿತನೇ ಎಲ್ಲ ಪ್ರಯಾಣ ಮಾಡ್ತಿರ್ತಾರೆ. ಪ್ರತೀಕ್ ಜೋಶಿ ಮತ್ತು ಅವ್ರ ಕುಟುಂಬದ ಎಲ್ಲ ಸದಸ್ಯರು ಸಹಿತ ಆ ವಿಮಾನದಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ದದ್ರಿಂದ ಇವತ್ತು ಎಲ್ಲರೂ ಮೃತಪಟ್ಟಿದ್ದು ಭಾಳ ದುಃಖಕರ ಸಂಗತಿ. ಆ ಕುಟುಂಬಕ್ಕೆ ಭಾಳ ದೊಡ್ಡ ಆಘಾತ ಆಗಿದೆ. ಆ ದುಃಖದಲ್ಲಿ ಇವತ್ತು ಆ ದುಃಖವನ್ನು ಭರಿಸುವಂಥ ಶಕ್ತಿ ಇನ್ನು ಉಳಿದ ಯಾರು ಸದಸ್ಯರಿದ್ದಾರೆ ಅವ್ರಿಗೆ ಧೈರ್ಯ ಸಿಗಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ನಾನು ಕೋರ್ತಾಯಿದ್ದೆ. ನಿನ್ನೆ ಏನು ಒಂದು ವಿಮಾನ ದುರಂತ ಆಯಿತು, ಅಹಮದಾಬಾದಲ್ಲಿ 242 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಭಾರತೀಯರು ಮತ್ತು ಲಂಡನ್ದವರು ಎಲ್ಲರಿದ್ದಾರೆ. ಅದರಲ್ಲಿ ಆ ದುರಂತದಲ್ಲಿ ಮಡಿದವರಲ್ಲಿ ಪ್ರತೀಕ್ ಜೋಶಿ ಅವರು ಇಲ್ಲಿಯೇ ಕಲ್ತವ್ರು. ಬೇರೆ ರಾಜ್ಯದಲ್ಲಿ ಅವರು ಜನ್ಮಭೂಮಿ ಇದ್ದರೂ ಬೆಳಗಾವಿಯಲ್ಲಿ ಕಲ್ತಂಥದ್ದು. ಅವರು ಸಹಿತ ಆ ದುರಂತದಲ್ಲಿ ಮಡಿದಿದ್ದು ನಮ್ಮೆಲ್ಲರಿಗೆ ಭಾಳಷ್ಟು ದುಃಖ ಆಗಿದೆ. ಮತ್ತು ಅವ್ರ ಫ್ರೆಂಡ್ ಸರ್ಕಲ್ಲು ಈ ಭಾಗದಲ್ಲಿದ್ದಂಥ ಅವ್ರು ಕೂಡ ಕಲ್ತಂಥವ್ರು ಇವತ್ತೆಲ್ಲ ಅವ್ರ ದುಃಖ ಸೂಚಕ ಸಭೆಯನ್ನು ಅವ್ರು ಮಾಡಿದ್ದಾರೆ, ಕಂಡೋಲೆನ್ಸ್ ಮಾಡಿದ್ದಾರೆ. ಹೀಗಾಗಿ ಇವತ್ತು ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೀನಿ. ಈ ರೀತಿ ದುರಂತ ಆಗಬಾರ್ದಾಗಿತ್ತು, ದುರ್ದೈವದ ಸಂಗತಿ. ಹೀಗಾಗಿ ಇವತ್ತು ಈ ರೀತಿ ದುರಂತಗಳು ಸಂಭವಿಸದ ರೀತಿಯಲ್ಲಿ ಏನೋ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು, ಮತ್ತೊಂದಾಗಬೇಕು, ಇದೆಲ್ಲವನ್ನೂ ಮಾಡುವಂಥದ್ದು ಮುಂದೆ ಆಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಜೋಶಿ ಅವರ ಧರ್ಮಪತ್ನಿ ಮತ್ತು 3 ಮಕ್ಕಳು, 3 ಅಂದರೆ ಟೋಟಲ್ ಕುಟುಂಬನೇ ಹೋಗಿರುವಂಥದ್ದು. ಏನಾಗಿದೆ, ಈ ರೀತಿ ದುರಂತ ನಡೆದಾಗ ಕುಟುಂಬ ಸಹಿತನೇ ಎಲ್ಲ ಪ್ರಯಾಣ ಮಾಡ್ತಿರ್ತಾರೆ. ಪ್ರತೀಕ್ ಜೋಶಿ ಮತ್ತು ಅವ್ರ ಕುಟುಂಬದ ಎಲ್ಲ ಸದಸ್ಯರು ಸಹಿತ ಆ ವಿಮಾನದಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ದದ್ರಿಂದ ಇವತ್ತು ಎಲ್ಲರೂ ಮೃತಪಟ್ಟಿದ್ದು ಭಾಳ ದುಃಖಕರ ಸಂಗತಿ. ಆ ಕುಟುಂಬಕ್ಕೆ ಭಾಳ ದೊಡ್ಡ ಆಘಾತ ಆಗಿದೆ. ಆ ದುಃಖದಲ್ಲಿ ಇವತ್ತು ಆ ದುಃಖವನ್ನು ಭರಿಸುವಂಥ ಶಕ್ತಿ ಇನ್ನು ಉಳಿದ ಯಾರು ಸದಸ್ಯರಿದ್ದಾರೆ ಅವ್ರಿಗೆ ಧೈರ್ಯ ಸಿಗಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ನಾನು ಕೋರ್ತಾಯಿದ್ದೆ.